ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್. ಗೈಸ್, ಇವತ್ತು ಅಕ್ಕಿ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ಅದರ ರೆಸಿಪಿನ ನಾನು ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ಕುಕ್ಕರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಜನ ಟ್ರೈ ಮಾಡಿರಲ್ಲ. ಸೊ ಇದು ತುಂಬ ಈಸಿ ಮತ್ತು ಫಾಸ್ಟಾಗಿರುತ್ತೆ. ಅದಕ್ಕೆ ಮುಂಚೆ ನಾವು ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಅನ್ನದ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ನಿಮ್ಮ ಕಲ್ಲಿನ ಅಳತೆಯಲ್ಲಿ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಚೊಂಬು ನೀರು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ತಕ್ಕಷ್ಟು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪಾದಮೇಲೆ ಇಲ್ಲಿ ಅನ್ನನ ನಾನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಇದು ಹಾಗೆ ಹಾಕೋದ್ರಿಂದ ಗ್ರೈಂಡ್ ಮಾಡಿಕೊಂಡ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಮತ್ತು ನಿಮಗೆ ಅದು ಶೇಪ್ ಕೂಡ ಚೆನ್ನಾಗಿ ಬರುತ್ತೆ, ಎಲ್ಲೂ ಹೊಡ್ಕೊಳ್ಳಲ್ಲ. ಸೊ ಈ ರೀತಿ ನೀರು ಹಾಕ್ಕೊಂಡು ಸ್ವಲ್ಪ ಅನ್ನನ ರುಬ್ಕೊಳ್ಳಿ. ನಾನಿಲ್ಲಿ ರುಬ್ಕೊಂಬಿಟ್ಟು ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ನಲ್ವ, ಆ ನೀರಿಗೆ ಹಾಕೊತಾ ಇದ್ದೀನಿ. ಸೊ ಇಲ್ಲಿ ನೀರಿಗೆ ಹಾಕ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಯಾಕಂದರೆ ಅನ್ನ ಪೇಸ್ಟ್ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಈಗ ಇದೇ ರೀತಿ ನಾವು ಮಿಕ್ಸ್ ಮಾಡ್ಕೊತಾನೇ ಇರೋಣ. ನಾನು ಉಪ್ಪನ್ನು ತೋರಿಸಿದ್ದೀನಿ, ಆಗಲೇ ಹಾಕಿದ್ದೀನಿ ಉಪ್ಪನ್ನು. ಸೊ ಇದು ಕುದಿ ಬರೋವರೆಗೆ ವೆಯ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಹಾಕಬೇಕು. ಉರಿನ ಕಮ್ಮಿ ಮಾಡ್ಕೊಬೇಡಿ, ಅಂದರೆ ಮೀಡಿಯಮ್ಮಿಗೆ ಇಟ್ಕೊಳ್ಳಿ ಸಾಕು. ಮೀಡಿಯಮ್ಮಿಗೆ ಇಟ್ಕೊಂಬಿಟ್ಟು ನೀವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡ್ತಾ ಇರ್ಬೋದು, ಅದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಅಕ್ಕಿ ಹಿಟ್ಟು ನೀರಿಗೆ ಹಾಕಿದ ತಕ್ಷಣ ಹರಳುತ್ತೆ. ಸೊ ಜಾಸ್ತಿ ಅಕ್ಕಿ ಹಿಟ್ಟು ಏನು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅಷ್ಟೇ, ಆಫ್ ಮಾಡಿಬಿಡಿ ಸಾಕು, ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ. ಇಲ್ಲಿ ನಾನು ಬದನೆಕಾಯಿನ, ಗುಂಡು ಬದನೆಕಾಯಿ ಅಂತಾರೆ, ಇದನ್ನು ಕಟ್ ಮಾಡಿ ನೀರೊಳಗಾಗಿ ಇಟ್ಕೊಂಡಿದ್ದೀನಿ. ಯಾಕೆ ಕಟ್ ಮಾಡಬೇಕಪ್ಪ ಅಂತ ಅಂದರೆ, ಮೊದಲೇ ಹುಳಗಳು ಮಧ್ಯದಲ್ಲಿ ಸೇರ್ಕೊಂಡಿರುತ್ತೆ, ಅದಕ್ಕೋಸ್ಕರ ಮೊದಲೇ ಕಟ್ ಮಾಡಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾವಿಲ್ಲಿ ಕಡಲೆ ಬೀಜನ ಹಾಕ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದಮೇಲೆ ನಾವು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ಧನಿಯಾ ಕಾಳನ್ನು ಹಾಕ್ಕೊತಿದ್ದೀನಿ. ನಿಮ್ಮ ಮನೇಲಿ ಧನಿಯಾ ಕಾಳಿಲ್ಲ ಅಂತ ಅಂದರೆ ನೀವು ಧನಿಯಾ ಪುಡಿನ ಹಾಕೋಬೋದು. ನಾನು ಕಲ್ಲರ್ಗೆ ಇಲ್ಲಿ 2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಮೆಣಸು, 1 ಸ್ಪೂನ್ ಮೆಣಸು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹೀಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಅಲ್ಲ, ಸುಮ್ಮನೆ ಹಾಗೆ ಬಿಚ್ಚಗೆ ಆಗೋ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡ್ತಾ ಇರ್ಬೋದು, ಇಲ್ಲಿ ಬಿಳಿ ಎಳ್ಳು, ನಿಮ್ಮ ಮನೇಲಿ ಬಿಳಿ ಎಳ್ಳು ಇಲ್ಲ ಕಪ್ಪು ಎಳ್ಳಿದೆ ಅಂದ್ರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಈಗ ನೋಡ್ತಾ ಇರ್ಬೋದು, ಎಣ್ಣೆಯಲ್ಲಿ ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ಬಣ್ಣನ ಚೇಂಜ್ ಆಗೋ ರೀತಿ ಅಷ್ಟು ಹುರ್ಕೊಂಡ್ರೆ ಸಾಕು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಎಳ್ಳು ಹುರಿದಿದೆ ಅಂತ. ಸಾಕು, ಇಷ್ಟು ಈ ಕಲರ್ ಬಂದರೆ ಸಾಕು. ಇಲ್ಲಿ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಚಕ್ಕೆ ಲವಂಗ ಪೌಡರ್ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಚಕ್ಕೆ ಲವಂಗ ಇದ್ದರೂ ಕೂಡ ಅದನ್ನು ಡೈರೆಕ್ಟಾಗಿ ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ಚಕ್ಕೆ ಲವಂಗ ಪೌಡರ್ ಇಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಲ್ಲಿ ಗಸಗಸೆ ಒಂದು 1/2 ಟೇಬಲ್ ಸ್ಪೂನ್ ಸಾಕು ಫ್ರೆಂಡ್ಸ್. ಇಲ್ಲಿ ನಾನು ಮನೆಯಲ್ಲಿ ಸಾಂಬಾರು ಪುಡಿನ ಹಾಕ್ಕೊತಿದ್ದೀನಿ. ನೋಡ್ತಾ ಇರ್ಬೋದು, ಮಟನ್ ಮಸಾಲ ಪುಡಿನಾದರೂ ಹಾಕೊಬೋದು, ನೀವು ಸಾಂಬಾರು ಪುಡಿನಾದರೂ ಹಾಕೊಬೋದು. ಈಗ ಇದಕ್ಕೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ತೀರಾ ನುಣ್ಣಗೇನು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ನೀರು ಜಾಸ್ತಿ ಹಾಕ್ಕೋಬೇಡಿ, ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ 1 ಈರುಳ್ಳಿ, 1 ಟೊಮೊಟೊ ಹಾಕ್ಕೊಂಬಿಟ್ಟು ರುಬ್ಕೊಬೇಕು. ನೋಡ್ತಾ ಇರ್ಬೋದು, ಈರುಳ್ಳಿ ದಪ್ಪಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸೊ ಈಗ ರುಬ್ಕೊಂಬರೋಣ. ನೋಡಿ, ಈ ರೀತಿ ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಬೇಕು. ಈ ರೀತಿ ತರ್ತರಿಯಾಗಿ ರುಬ್ಕೊಂಡಿರೋ ಮಸಾಲೆಗೆ ಈರುಳ್ಳಿ ಮತ್ತು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ, ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಮಿಶ್ರಣ ಮಾಡ್ಕೋಬೇಕು. ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಕಲಿಸುವಾಗ ಒಂದು ಘಮ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ.
ಸೊ ಈ ರೀತಿ ಕಲಸ್ಬಿಟ್ಟು ನಾವು ಬದನೆಕಾಯಿ ಏನು ಹೋಳು ಮಾಡ್ಕೊಂಡಿದ್ವೋ ಆ ಬದನೆಕಾಯಿಗೆ ತುಂಬ್ಕೊಳ್ಳೋಣ. ಚೆನ್ನಾಗಿ ತುಂಬಿಕೊಂಡು ಒಂದು 15 ನಿಮಿಷ ಬಿಟ್ಟರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ, ಅದು ತೋರ್ಸೋದು ಮರ್ತೆ ನಿಮಗೆ. ಹಾಗಾಗಿ ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಸೋಣ ಫ್ರೆಂಡ್ಸ್. ನೋಡಿ ಇಲ್ಲಿ ಬದನೆಕಾಯಿ ಇಟ್ಕೊಂಡಿದ್ನಲ್ವ ಅದನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು ನೋಡಿ ಹೇಗೆ ನೀರಿಗೆ ಬಣ್ಣ ಬಿಟ್ಕೊಂಡಿದೆ. ಈ ರೀತಿ ತೊಳ್ಕೊಂಬಿಟ್ಟು ಚೆನ್ನಾಗಿ ಅದ್ರ ಮಧ್ಯಕ್ಕೆ ಮಸಾಲೆ ಹಾಕಿ ಇಟ್ಕೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ನಾನು ಮಸಾಲೆ ಹಾಕೋದನ್ನು ತೋರಿಸಿಲ್ಲ, ಯಾಕಂದರೆ ನಾನು ಒಂದು ಕೈಯಲ್ಲಿ ಫೋನು ಒಂದು ಕೈಯಲ್ಲಿ ಅಡುಗೆ ಮಾಡೋದ್ರಿಂದ ನಿಮಗೆ ಅದನ್ನು ತೋರ್ಸೋಕ್ಕಾಗಿಲ್ಲ. ಸೊ ಈಗ ಡೈರೆಕ್ಟಾಗಿ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ. ಪಲಾವ್ ಎಲೆ ಹಾಕ್ಕೊಂಬಿಟ್ಟು ನೋಡಿ ಬದನೆಕಾಯಿನ ಹಾಕ್ಕೊತಿದ್ದೀನಿ. ಈ ಬದನೆಕಾಯಿ ಏನು ಹಾಕಿರ್ತೀನೋ ಇದನ್ನು ಹಂಗೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಎಣ್ಣೆಲಿ, ಚೆನ್ನಾಗಿರುತ್ತೆ. ಇದಾದಮೇಲೆ ಅದರದ್ದೇ ಏನು ಕಲಸಿರ್ತೀವಲ್ಲ ಅದರದ್ದೇ ಮಸಾಲೆನ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪನ್ನ ನಾನು ಈಗ ಹಾಕ್ತಾಯಿದ್ದೀನಿ, ಯಾಕಂದರೆ ಇದ್ರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ. ಒಗ್ಗರಣೆಗೆ ಹಾಕೋದ್ಕಿಂತ ಈ ರೀತಿ ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಈಗ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿದ್ದೀನಿ. ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಒಂದು ವಿಷಲ್ ಹಾಕಿಸ್ಕೊಳ್ಳಿ. ನೀವು ಈಗ ಕಡಿಮೆ ಉಪ್ಪು ಹಾಕ್ಕೊಂಡಿದ್ರೂ ಓಕೆ. ಆಮೇಲೆ ಒಂದು ಕುದಿಸ್ಬೇಕಲ್ಲ, ಅವಾಗ ಬೇಕಾದರೆ ಹಾಕೊಬೋದು. ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ರೌಂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ವಿಷಲ್ ಹಾಕಿಸ್ಕೊಂಡೆ, ಒಂದೇ ಒಂದು ವಿಷಲ್ ಹಾಕಿಸ್ಕೊಳ್ಳಿ. ಇದನ್ನು ಓಪನ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಬದನೆಕಾಯಿ ಅಷ್ಟೇ ಒಳಗಡೆ ಬೆಂದಿರುತ್ತೆ ಫ್ರೆಂಡ್ಸ್. ನೀವೇನು ಜಾಸ್ತಿ ಬೇಯಿಸೋದೇ ಬೇಡ, ಕುದಿಸೋದೇ ಬೇಡ, ಒಂದು ಕುದಿಸಿದ್ರೆ ಸಾಕು. ನೋಡ್ತಾ ಇರ್ಬೋದು ಈಗ ಸ್ವಲ್ಪ ನೀರು ಹಂಗಿದೆ, ಆಮೇಲೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ.